ಮೊದಲಿಗೆ ಟೊಮ್ಯಾಟೊ, ಆನಿಯನ್, ಚಿಲ್ಲಿ ಹಾಗೂ ಕೊರಿಯಂಡರ್ ಲೀವ್ಸ್ನ ಹೆಚ್ಕೊಂಡು ಪಕ್ಕದಲ್ಲಿಡಬೇಕು. ಅದಾದಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಹೆಚ್ಕೊಂಡಿರುವ ಆನಿಯನ್ನ ಹಾಕಿ ಆನಿಯನ್ನ ಫ್ರೈ ಮಾಡ್ಕೋಬೇಕು. ಒಂದು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಒಂದು ಪಿಂಚ್ ಆಫ್ ಸಾಲ್ಟ್ ಇದಕ್ಕೆ ಹಾಕ್ಕೊಳ್ಬೇಕು. ಆಗ ಅದು ಪ್ರಾಪರಾಗಿ ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ಇದಕ್ಕೆ ನಾವು ಹೆಚ್ಕೊಂಡಿರುವ ಚಿಲ್ಲೀಸ್ ಹಾಗೂ ಟೊಮ್ಯಾಟೊ ಹಾಕಿ ಇದನ್ನು ಮತ್ತೆ ಫ್ರೈ ಮಾಡ್ಕೋಬೇಕು. ಎಷ್ಟಂದರೆ ಅದು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಗರಂ ಮಸಾಲ ಹಾಗೂ ಸಾಲ್ಟ್ ಹಾಕಿ ಅದಕ್ಕೆ ನಾವು ತಗೊಂಡಿರುವ ಎಗ್ಸ್ನ ಹಾಕ್ಕೊಂಡು ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಇದು ಎಗ್ ಸ್ವಲ್ಪ ಹಾರ್ಡ್ ಆಗುವಷ್ಟು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಅದನ್ನು ಇದಕ್ಕೆ ಹಾಕಿ ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಗಾರ್ನಿಷಿಂಗ್ಗೆ ಕೊರಿಯಂಡರ್ ಲೀವ್ಸ್ನ ಯೂಸ್ ಮಾಡ್ಕೋಬೇಕು. ಈಗ ನೀವು ನೋಡ್ತಿರೋ ಹಾಗೆ ನಮ್ಮದು ಇನ್ಸ್ಟೆಂಟ್ ಎಗ್ ಬುರ್ಜಿ ತಯಾರಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ನಮಗೆ ತಿಳಿಸಿ. ಧನ್ಯವಾದಗಳು.